press the bell icon on the YouTube app and never miss another update. Hi students, welcome to the class. In the last class, we have derived the formula or the formulae to find the distance between a point and the line, as well as we also found the formula to find the distance between the two parallel lines. ನಮಗೆ parallel lines ಅಂತ ಹೇಳಿದಾಗ we should come to know that the x and y coefficients of the given lines, they must be same or they must be proportional. So then only we have to make proportional agiddaga we have to make x and y coefficients as same in both the equations, and then we have to consider C1 and C2 values. ಆವಾಗ ಮಾತ್ರ ನಾವು ಅದನ್ನ ವ್ಯಾಲ್ಯೂಸ್ ಅನ್ನ ತಗೊಂಡು ಆನ್ಸರ್ ಅನ್ನ ಮಾಡಲಿಕ್ಕೆ ಬರುತ್ತೆ, ಅವಾಗ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಸೊ ಮತ್ತೆ ಹಿಂದಿನ ಪಾರ್ಟ್ ಅಲ್ಲಿ ಒಂದೆರಡು ಪ್ರಾಬ್ಲಮ್ಸ್ಗಳು ಬಿಟ್ಟೋಗಿತ್ತು, ಅದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಪ್ಲಸ್ ನಿನ್ನೆ ಏನು ನಾವು ಕ್ಲಾಸಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿದಿದ್ದೀವಲ್ಲ ಅದರ ಮೇಲೆ ನಾವು ಸಾಲ್ವ್ ಮಾಡಿಕೊಂಡ್ರೆ ಅಲ್ಲಿಗೆ ಇದರಲ್ಲಿ ಇರುವಂತಹ ಏನು ನಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದರದ್ದು ಪಾರ್ಟ್ ಮುಗಿಯುತ್ತೆ, ಎಕ್ಸ್ಟ್ರಾ ಆಮೇಲೆ ಮಾಡೋಣ. ಸೊ ಈಗ ಲಾಸ್ಟ್ ಕ್ಲಾಸಲ್ಲಿ ಸೊ ನಾವೇನು ಮಾಡಿದ್ದೀವಲ್ಲ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳನ್ನು ಎಕ್ಸೈಸ್ 10.3 ಅದರಲ್ಲಿ ನಮಗೆ ಬರುತ್ತೆ. 4th, 5th, 6th ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ರೆ ಅವಾಗ ಅದು ನಿನ್ನೆ ಕ್ಲಾಸಲ್ಲಿ ನಾವೇನು ಕಲ್ತಿದ್ದೀವಲ್ಲ ಅದ್ರ ಮೇಲೆ ಬರುತ್ತೆ. ಲೆಟ್ ಅಸ್ ರಿವೈಸ್ ಒನ್ಸ್ ಅಗೈನ್ the formula what we have derived yesterday. So if the given point is x1 comma y1 and the given line is ax plus by plus c equal to 0. If we want to find the distance between a point and the line, we should always draw the perpendicular line from that point to the point in the ಕೊಟ್ಟಿರೋ ಲೈನಿಗೆ ನಾವು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡ್ಕೋಬೇಕು. ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಟ್ ರೆಪ್ರೆಸೆಂಟ್ಸ್, ಅದಕ್ಕೆ ನಾವು ಇದನ್ನ ಈ ಡಿಸ್ಟೆನ್ಸ್ ಅನ್ನ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್, ಲೆಂತ್ ಅಂದ್ರೆ ಅದು ಡಿಸ್ಟೆನ್ಸ್ ಲೆಂತ್, ಕೆಲವು ಕಡೆ ಲೆಂತ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ, ಕೆಲವು ಕಡೆ ಡಿಸ್ಟೆನ್ಸ್ ಅಂತ ಯೂಸ್ ಮಾಡ್ಕೊಳ್ತೀವಿ. ವೆಕ್ಟರ್ಸ್ ಅಲ್ಲಿ ಬಂದಾಗ ನಾವು ಅದೇ ಲೆಂತ್ ಅನ್ನ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಂತ ಕರಿತೀವಿ. ಹಾಗಾಗಿ ಪಾಯಿಂಟ್ ಮತ್ತೆ ಲೈನಿನ ನಡುವೆ ಡಿಸ್ಟೆನ್ಸ್ ಬೇಕಂದ್ರೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ತೀವಿ. ಸೊ ದಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಅಂಡ್ ದ ಲೈನ್, and this distance d it is given by x ಜಾಗಕ್ಕೆ x1 ಹಾಕೊಳ್ಳಿ, y ಜಾಗಕ್ಕೆ y1. ಈ ಪಾಯಿಂಟಿನ x ಮತ್ತೆ y ಕೋಆರ್ಡಿನೇಟ್ ಇದಕ್ಕೆ ಹಾಕೋಬೇಕು. we get modulus of ax1 plus by1 c ಆಗೆ ಇಟ್ಕೊಳ್ಳಿ, ಮತ್ತೆ 0 ಬರಿಬೇಡಿ, divided by root of a square plus b square. ಎ ಅಂದರೆ ಎಕ್ಸ್ ಕೋಯಿಫಿಷಿಯಂಟ್, ಬಿ ಅಂದರೆ ವೈ ಕೋಯಿಫಿಷಿಯಂಟ್ ಗೊತ್ತು ಮಾಡ್ಕೊಂಡು ತಗೋಬೇಕು. ನೆಗೆಟಿವ್ ಇದ್ರೂ ಕೂಡ ನಾವು ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ, ಇಲ್ಲಿ ಯಾವ ಕಾರಣಕ್ಕೂ ಇಲ್ಲಿ ಮೈನಸ್ ಬರಲ್ಲ. ಇದು ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ದ ಲೈನ್. ಸಪೋಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್, ಹೌದಾ, ಒಂದು L1 ಇನ್ನೊಂದು L2. ಸೊ ನಮಗೆ ಎರಡರಲ್ಲೂ ಬರ್ಕೊಂಡಿದ್ದೀವಿ. L1 ಅಂದರೆ ಪ್ಯಾರಲಲ್ ಇದೆ ಅಂದರೆ y = mx + c1. ಸೊ y =
mx plus c2 ಈ ಫಾರ್ಮಲ್ಲಿ ಇದ್ದರೆ ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ ಯಾವುದಾದ್ರೂ ಲೈನಿನ ಮೇಲೆ ಪಾಯಿಂಟನ್ನು ತಗೊಳ್ಳಿ ಇನ್ನೊಂದು ಲೈನಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಪ್ಯಾರಲಲ್ ಲೈನ್ಸನ್ನು represent ಮಾಡುತ್ತೆ and it is given by modulus of c1 minus c2 divided by root of 1 plus m square. ಇಲ್ಲಿ x coefficient m ಇದೆ ಹಾಗಾಗಿ m square, y coefficient 1 ಇದೆ ಹಾಗಾಗಿ 1 square is nothing but 1. ಸೊ ಇಲ್ಲ ಅಂದರೆ ಮೈನಸ್ y ಆ ಕಡೆಗೆ ತಗೊಂಡು ಹೋದರೆ ನಮಗೆ y coefficient minus 1 whole square is 1. Suppose if the given lines are in the form of that is ax plus by plus c1 equal to 0 or so parallel andre xy same idkobeku plus c2 equal to 0, then the distance between the two parallel lines it is given by modulus of c1. ಮಾಡ್ಯುಲಸ್ ಅಂತ ಹೇಳ್ತೀವಿ ಇಲ್ಲಿ ನಂಬರ್ಗಳ ನಡುವೆ ಮಾಡ್ಯುಲಸ್ ಅಂದರೆ ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೋಬೇಕು ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ಇದನ್ನು ನಾವು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್, ಇದು ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ದ ಲೈನ್. ನೀವು ಈ ಥರ ಬರೆದು ಎವ್ರಿ ಡೇ ಯು ಹ್ಯಾವ್ ಟು ರೈಟ್ ಆ್ಯಂಡ್ recall it, then you can remember this ಫಾರ್ಮುಲಾ. ಆವಾಗ ನಮಗೆ ಫಾರ್ಮುಲಾ ಜ್ಞಾಪಕ ಬರುತ್ತೆ. ಇಲ್ಲ ಅಂದರೆ ಬರ್ದಿಲ್ಲ ಅಂದರೆ ಅದು ಮರ್ತೋಗ್ತಿರುತ್ತೆ ನಮಗೆ. Now we have to find the distance of the point. Exercise 10.3 ಅಲ್ಲಿ 4 problem. Find the distance of the point minus 1 comma 1 from the line that is from the line 12 into x plus 6, it is equal to 12 into x plus 6 equal to 5 into y minus 2. So solution, the given point is minus 1 comma 1, x ಜಾಗಕ್ಕೆ ಇದನ್ನು ಹಾಕ್ಕೋಬೇಕು, y ಜಾಗಕ್ಕೆ ಇದನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಇದು ಗಿವನ್ ದಟ್, ನೆಕ್ಸ್ಟ್ ದ ಲೈನ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಗಿವನ್ ದಟ್ 12 ಇಂಟು ಎಕ್ಸ್ ಪ್ಲಸ್ 6 ಈಕ್ವಲ್ ಟು 5 ಇಂಟು y minus 2, ದಟ್ ಈಸ್ 12x, 12 5s are 60, 12 6 are 72 equal to 5y minus 10. That is 12x minus 5y. ಇದು minus 10 ಎಡಗಡೆಗೆ ಬಂದರೆ plus 10. 72 plus 10 ಅಂದರೆ 82 equal to 0. Here the value of a is 12. Here a equal to 12, b equal to minus 5. So root of a square plus b square ಅಂದರೆ 12 square. Now the distance between the point and the line is d equal to modulus of 12 into x ಜಾಗಕ್ಕೆ minus 1 minus 5 into y ಜಾಗಕ್ಕೆ plus 1 plus 82 divided by root of a square, 12 square ಅಂದರೆ 144 plus minus 5 whole square ಅಂದರೆ 25.
So now numerator simplify ಮಾಡ್ಕೊಳ್ಳಿ. -12 -5 plus 82 divided by root 169 equal to D equal to plus 82 minus 12 ಅಂದರೆ 70. 70 ಅಲ್ಲಿ 5 ಹೋದ್ರೆ 65 ಪಾಸಿಟಿವ್ ಇದೆ and 13. So 13 5s are 65. Therefore the distance is 5 units. Units ಅಂತ ಏನು ಬರೆಯೋದಿಲ್ಲ, D ಬರೆದ್ರೆ ಸಾಕು. So that is 5 units. That is the distance between a point and the given line. So that is the fourth question. Now the fifth question is here. We have to find the points on the x-axis whose distance from the line next question. I think fifth question. Find the points on the x-axis. Find the points on the x-axis. Find the points on the x-axis whose distance from the line, whose distance from the line x divided by 3 plus y divided by 4, so that is equal to 1, is 4 units. Here we have to find the points on the x-axis such that its distance from the line, so ಎಷ್ಟಿದೆ ನಮಗೆ 4 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಈಗ x-axis ನ ಮೇಲೆ ನಾನು ಪಾಯಿಂಟ್ ಅನ್ನು ತಗೋಬೇಕಾದ್ರೆ we know that every point on the x-axis its y coordinate is 0. Therefore the point on the x-axis it must be taken as x, 0. So solution, let P equal to x, 0 be the point on the x-axis. The given line is x divided by 3 plus y divided by 4 equal to 1. ಇದನ್ನ ಜನರಲ್ ಫಾರ್ಮಿಗೆ ಬರ್ಕೊಳ್ಳಿ. That is 12 LCM 4x plus 3y equal to 1. Or this can be written as 4x plus 3y equal to 12, or 4x plus 3y minus 12 equal to 0, equation 1. And also given that D equal to 4 units. Now you write the formula. We know that D equal to modulus of ax1 plus by1 plus c divided by root of a square plus b square. D is nothing but 4 equal to modulus of ide ax1 plus by1 4 into x ಜಾಗಕ್ಕೆ x ಹಾಕೊಳ್ಳಿ, y ಜಾಗಕ್ಕೆ 0 ಹಾಕಿ. ಇದೇ ಪಾಯಿಂಟ್ ಇದೆಲ್ಲ, x ಜಾಗಕ್ಕೆ x, y ಜಾಗಕ್ಕೆ 0 ಹಾಕೋಬೇಕು. That is the point here. ಅಂದ್ರೆ x1 y1. So plus ಇಲ್ಲಿದೆ -12 ಲೈನ್ ಈಕ್ವೇಶನ್ ನೋಡ್ಕೊಂಡು ತಗೊಳ್ಳಿ. So divided by root of a square. Here the value of a equal to 4, b equal to 3. 4 square ಅಂದ್ರೆ 16 plus 9.
ಸೊ ಮಾಡ್ಯುಲಸ್ ಒಳಗಡೆ ನಮಗೆ ಅನ್ನೋನ್ ವ್ಯಾಲ್ಯೂ ಇದೆ ಅಲ್ವಾ, ಹಾಗಾಗಿ ಸೊ therefore ಇದು √25 ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 5 ಆಗುತ್ತೆ. ದಟ್ ಈಸ್ 4x minus 12 ಮಾಡ್ಯುಲಸ್ ಹಾಕ್ಕೊಳ್ಳಿ ಇದಕ್ಕೆ, that is equal to 4 into 5. That is modulus of 4x minus 12 equal to 20. ಈಗ ಮಾಡ್ಯುಲಸ್ ಒಳಗಡೆ ಅನ್ನೋನ್ ವ್ಯಾಲ್ಯೂ ಇದ್ದಾಗ ನಾನು ಮಾಡ್ಯುಲಸ್ ತೆಗೆದು ಆನ್ಸರ್ ಬರೀಬೇಕಾದ್ರೆ ಇನ್ನೊಂದು ಕಡೆಗೆ ಪ್ಲಸ್ ಆರ್ ಮೈನಸ್ ಹಾಕ್ಕೋಬೇಕು. therefore 4x minus 12 equal to plus or minus 20. ಒಂದ್ಸಲ ಪ್ಲಸ್ ತಗೊಂಡು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿರಿ, ಇನ್ನೊಂದ್ಸಲ ಮೈನಸ್ ಅನ್ನ ತಗೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ. 20 plus 12. ನೆಕ್ಸ್ಟ್, ಸೊ when 4x equal to 20 plus 12, that is equal to 32. Therefore x equal to 8. 8 4s are 32. Therefore p equal to x comma 0, that is equal to 8 comma 0. So ಒಂದು ಪಾಯಿಂಟ್ ಆಯಿತು. ಈಗ ಇನ್ನೊಂದು ಪಾಯಿಂಟ್ ಮೈನಸ್ ತಗೊಂಡು ಎಕ್ಸ್ ಕಂಡಿಡ್ಕೊಳ್ಳಿ. when subdivision 2, when 4x equal to minus 20 plus 12, which is equal to minus 8. Therefore x equal to minus 2. x ಎಷ್ಟು ಬರುತ್ತೆ? minus 2. ಇಲ್ಲಿ x 8 ಆಯಿತು. therefore p equal to minus 2 comma 0. hence comma the points on x-axis, the points on the x-axis are one point minus 2 comma 0 and another point is 8 comma 0. So these are the points on the x-axis. ಸೊ ಈಗ ಅದೇ ಥರನೇ ವೈ ಆಕ್ಸಿಸ್ ಅಂತ ಹೇಳಿದಾಗ ಆನ್ ದ ವೈ ಆಕ್ಸಿಸ್ ದ ಪಾಯಿಂಟ್ ಶುಡ್ ಬಿ ಟೇಕನ್ ಆಸ್ 0, y ಅಂತ ತಗೊಂಡು ಮಾಡಬೇಕು. ಸೇಮ್ ಇದೇ ಥರನೇ ಮಾಡ್ಕೋಬೇಕು ಅವಾಗ. Now, sixth problem, we have to find the distance between. Sixth problem, find the distance between the parallel lines. So first question, 5x, 15x plus 8y. So minus 34 equal to 0 and 15x plus 8y plus 31 equal to 0. So this is first problem. Second problem, L into x plus y. Second problem is L into x plus y. L into x plus y plus p equal to 0, and the second line is L into x plus y minus r equal to 0. These are the two problems. ನಮಗೆ ಯೂಶಲ್ ಆಗಿ ಈ ಥರ ನಮಗೆ ನೋಡಿ ಈ ಥರ ಜನರಲ್ ಆಗಿ ಇರುವಂಥದ್ದನ್ನು ಕಾಂಪಿಟೇಟಿವ್ ಪಾರ್ಟಲ್ಲಿ ಕೇಳ್ತಾರೆ.
Now first you observe that whether the coefficients of x and y are same in both the equations. ಸೊ ನಮಗೆ ಅದಕ್ಕೆ ನಾನು ಹಿಂದೆ ಒಂದು ನಿಮಗೆ ಫಾರ್ಮುಲಾನೇ ಬಂದಾಗ ಆಲ್ರೆಡಿ ನಾನು ನಿನ್ನೆ ಕ್ಲಾಸಲ್ಲಿ ಒಂದು ಅದಕ್ಕೆ ಎಕ್ಸ್ಟ್ರಾ ಮಾಡಿಸ್ಬಿಟ್ಟಿದ್ದದು, ಯಾಕಂದ್ರೆ ನಿಮ್ಮ ಬುಕ್ಕಲ್ಲಿ ಇಲ್ಲ ಈ ಥರದ್ದು, ಸೇಮ್ ಇರೋದೇ ಕೊಟ್ಟಿದ್ದಾರೆ ಅವರು. ಕೆಲವು ಪ್ರಾಬ್ಲಮ್ಸಲ್ಲೆಲ್ಲ ಕಾಂಪಿಟೇಟಿವಲ್ಲಿ ನಾವೇ ಸೇಮ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಹೌದಾ? ಇಲ್ಲಿ ನೋಡಿ, ಇನ್ ಬೋತ್ ದ ಈಕ್ವೇಷನ್ಸ್ ಹಿಯರ್ ವಿ ಹ್ಯಾವ್ ಎಕ್ಸ್ ಆ್ಯಂಡ್ ವೈ ಕೋಎಫಿಷಿಯಂಟ್ಸ್ ಆರ್ ಸೇಮ್. ಸೇಮ್ ಇದ್ದಾಗ ಮಾತ್ರ ನೀವು C1 ಮತ್ತು C2ನ ಬರ್ಕೊಳ್ಳಿ. ಸೊ ಹಿಯರ್ C1 ಈಕ್ವಲ್ ಟು -34 and C2 equal to 31. Next, the distance between 1 and 2, it is D equal to modulus of C1 minus C2 divided by root of a square plus b square equal to modulus of C1 minus C2 ನಾರು ತಗೊಳ್ಳಿ, C2 minus C1 ಅಂತ ನಾರು ತಗೊಳ್ಳಿ. C2 is 31 minus C1 is minus 34 minus into minus plus 34 divided by root of 15 square 225 plus 8 square 8 8s are 64. That is D equal to 65 divided by I think root 289 equal to, this is perfect square 17 square agutte. That is root 289 is nothing but 17. So 65 by 17. That is the distance between the parallel lines. So now ee problem ಗೆ ಬರೋಣ. First you Lx plus Ly plus P equal to 0 equation 1. So Lx plus Ly minus R equal to 0 equation 2. Both x and y, they are having same coefficient, ಎರಡರಲ್ಲೂ ಸೇಮೇ ಇದೆ. So now here C1 equal to P and C2 equal to minus R, and the value of A is L, ಎರಡರಲ್ಲೂ ಸೇಮೇ ಇರಬೇಕು, B is also L. Therefore D equal to modulus of C1 minus C2, ಯಾವ್ದು ನೆಗೆಟಿವ್ ಇರುತ್ತೋ ಅದು ಎರಡನೇದಕ್ಕೆ ತಗೊಳ್ಳಿ, ಅಷ್ಟೇ ಈಸಿ ಆಗುತ್ತೆ. ರೂಟ್ ಆಫ್ a square plus b square, that is equal to modulus of P minus into minus plus R divided by, so root of L square plus L square. So L square plus L square is nothing but 2L square. ಹೌದಾ? 2L square ಆಗುತ್ತೆ. That is D equal to modulus of P plus R divided by, so root ಒಳಗಡೆ 2 times L square, that is equal to 1 by root 2 into modulus of, so P plus R divided by L. So that is the distance between the given two parallel lines. You take another problem where the coefficients are proportional. ನಾವೇ ಇನ್ನೊಂದು ತಗೊಂಡು ಮಾಡೋಣ. So you take the line as 4x minus 3y, so plus 7 equal to 0, equation 1. ಇದಕ್ಕೆ ಪ್ರಪೋರ್ಷನಲ್ ಆಗಿ ಇರುವಂಥದ್ದು, you take 8x minus 6y, so plus 1 equal to 0, equation 2. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದರಲ್ಲಿ ನಮಗೆ
ಎಕ್ಸ್ ಮತ್ತು ವೈ ಕೋಎಫಿಷಿಯಂಟ್ಸ್ಗಳು ಸೇಮ್ ಇಲ್ಲ, ಬಟ್ ದೇ ಆರ್ ಪ್ರಪೋರ್ಷನಲ್ ಅಂದರೆ ಮಲ್ಟಿಪಲ್ ಆಫ್ 2. ಇದು ಏನಾದರೂ ಇರಲಿ, ಇದ್ರ ಬಗ್ಗೆ ನೋಡಂಗಿಲ್ಲ, ಓನ್ಲಿ ಎಕ್ಸ್ ಆ್ಯಂಡ್ ವೈ. ಪ್ಯಾರಲಲ್ ಲೈನ್ಸ್ ಅಂದರೆ ಸ್ಲೋಪ್ಸ್ ಮಸ್ಟ್ ಬಿ ಸೇಮ್. ಸ್ಲೋಪ್ ಇಟ್ ಡಿಪೆಂಡ್ಸ್ ಅಪಾನ್ ಎಕ್ಸ್ ಆ್ಯಂಡ್ ವೈ. ಎ ಬಿ ವ್ಯಾಲ್ಯೂಸ್ ಮೇಲೆ ಮೈನಸ್ ಎ ಬೈ ಬಿ, ಸಿ ಮೇಲೆ ಡಿಪೆಂಡ್ ಆಗಲ್ಲ ಅದು. ಹಾಗಾಗಿ ಇದು 2 ಇಂದ ಡಿವೈಡ್ ಮಾಡಿದ್ರೆ ನೋಡಿ 4x ಮೈನಸ್ 3y ಆಗುತ್ತೆ ಬೈ 2 ಆಗುತ್ತೆ. ಸೊ ಅಲ್ಲಿಗೆ ಸೊ ಟೇಕ್ 4x minus 3y plus 7 equal to 0, equation 1. 8x minus 6y plus 1 equal to 0, that is 4x minus 6y plus 1 by 2 equal to 0, equation 2. Divide by 2 ಮಾಡಿ. x ಮತ್ತು y ಸೇಮ್ ಇದ್ರೆ ಮಾತ್ರ ಎ ಬಿ ನಾನು ಬರ್ಕೊಳಕ್ಕೆ ಬರುತ್ತೆ ಅವಾಗ. ಸೊ ಹಿಯರ್ the value of A is 4, B is minus 6, sorry 3y. 2 ಇಂದ ಡಿವೈಡ್ ಮಾಡಿದ್ರೆ ಇದು 3y ಆಗುತ್ತೆ, 3y. So here C1 equal to 7, C2 equal to 1 by 2, A equal to 4, B equal to minus 3. So we know that B equal to modulus of C1 minus C2 divided by root of A square plus B square. That is D equal to modulus of 7 minus 1 by 2 divided by root of 16 plus 9. That is equal to, now you take numerator ಅಲ್ಲಿ 2 LCM, ಅದು ಕೆಳಗೆ ಬರುತ್ತೆ. 7 2s are 14 minus 1 ಅಂದರೆ 13 by 2 divided by 5. That is equal to 13 divided by 10. That is the distance between the two parallel lines. ಇದು x ಮತ್ತು yಗಳು ಕೋಎಫಿಷಿಯಂಟ್ಸ್ಗಳು ಎರಡು ಲೈನಲ್ಲಿ ಪ್ರಪೋರ್ಷನಲ್ ಇದ್ದಾಗ ಮಾಡುವಂಥ ಮೆಥಡ್ ಇದು. ಸೊ ದಟ್ ಈಸ್ ದ, ನಾವು these are the problems which are based on the perpendicular distance. So now let us solve another problem, that is I think you take question number 14. Question number 14. Find the coordinates. Find the coordinates of the foot of the perpendicular. Find the coordinates of the foot of the perpendicular from the point minus 1, 3 to the line 3x minus 4y minus 16 equal to 0. So we have to find the coordinates of the foot of the perpendicular drawn from the point minus 1, 3 to the line 3x. Nodi, the point is minus 1, 3.
foot of the perpendicular ಅಂದರೆ ಒಂದು perpendicular draw ಮಾಡಿ. You take this point as h, k. ಇದನ್ನೇ ನಾನು ಕಂಡುಹಿಡಿಬೇಕು. And this line is given as 3x minus 4y minus 16 equal to 0. So ಇಲ್ಲಿ ಎರಡು unknown values ಇದೆ ನೋಡಿ, h and k, and hence we have to get the two equations in terms of h and k. We have to solve them and find the answer. The line is given as 3x minus 4y minus 16 equal to 0. That is the line equation. ನೋಡಿ, ಇಲ್ಲಿ ನಾವು ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಕಂಡುಹಿಡಿದ್ವಿ ಅಂದರೆ ಡಿ ವ್ಯಾಲ್ಯೂ ಸಿಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂತಂದರೆ we have to draw PM perpendicular to the given line. So let us solve from starting. Question ಬರ್ಕೊಂಡಾಯ್ತಲ್ಲ, next ನೋಡಿ. Take P equal to minus 1, 3 and 3x minus 4y minus 16 equal to 0, equation 1. Draw PM perpendicular to line 1 and take M equal to h, k as the foot of the perpendicular, where we have to find h and k. So here we should know that there are two unknowns. We have to find those two unknowns h and k, and hence we have to get two equations in terms of h and k. Then how to find those two equations? Question ನಲ್ಲೇ ಕೊಟ್ಟಿರ್ತಾರೆ ಅವರು. ಒಂದು ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಇದೆ ಅಲ್ಲಿ, ಹಾಗಾಗಿ ಫೂಟ್ ಅಂತ ಒಂದು ವರ್ಡ್ ಇದೆ, ಪರ್ಪೆಂಡಿಕ್ಯುಲರ್ ಅಂತ ಒಂದು ವರ್ಡ್ ಇದೆ. ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂದಾಗ ನಮಗೆ ಪಿ ಎಂ ಲೈನು ಕೊಟ್ಟಿರೋ ಲೈನು ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಫೂಟ್ ಅಂದಾಗ ಎಂ ಪಾಯಿಂಟ್, ಇಟ್ ಲೈಸ್ ಆನ್ ದ ಗಿವನ್ ಲೈನ್. ನೋಡಿ, ಅದಕ್ಕೆ ಎರಡು ಕಂಡೀಷನ್ ಅಲ್ಲಿ ಎರಡು ಈಕ್ವೇಶನ್ ನಮಗೆ ಸಿಗುತ್ತೆ. ಮೊದಲನೇದಲ್ಲಿ ಸಿನ್ಸ್ ಎಂ ಈಕ್ವಲ್ ಟು h, k lies on line 1, we have x ಜಾಗಕ್ಕೆ h ಹಾಕೊಳ್ಳಿ, y ಜಾಗ, ಯಾಕಂದ್ರೆ ಆ ಪಾಯಿಂಟ್ ಲೈನ್ ಮೇಲಿದೆ ಅಂದರೆ ಅದು ಲೈನಿನ ಈಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕಾಗತ್ತೆ. ಸೊ ವಿ ಗೆಟ್ 3h minus 4k minus 16 equal to 0. ಸೊ ಈಕ್ವೇಶನ್ 2. ನೋಡಿ, ಒಂದು ಈಕ್ವೇಶನ್ನು h ಮತ್ತು k ಅಲ್ಲಿ ಬಂತು. ಈಗ ಇನ್ನೊಂದು h ಮತ್ತು k ಅಲ್ಲಿ ಬರಬೇಕಾದ್ರೆ ಇದು ಫೂಟ್ ಅನ್ನೋ ವರ್ಡ್ ಪ್ರಕಾರ ತಗೊಂಡು ಬರ್ಕೊಂಡಿರೋ ಕಂಡೀಷನ್. ಇನ್ನೊಂದು ಪರ್ಪೆಂಡಿಕ್ಯುಲರ್ ಅನ್ನೋ ಕಂಡೀಷನ್ ಅನ್ನು ತಗೊಂಡು when the lines are perpendicular, product of their slopes is -1 ಅಂತ ತಗೊಂಡು ಮಾಡಬೇಕು. Since the lines PM and equation 1 are perpendicular, we have slope of PM into slope of line 1, slope of equation 1 equal to -1. Product of their slopes is -1.
Now you apply the slope formula between the 2 points x1 y1 idu x2 y2. The slope formula is y2 minus y1, y ಮುಂಚೆ ಬರಬೇಕು ಯಾವಾಗಲೂ, y2 is k, y2 minus y1 divided by x2 minus x1, minus into minus plus 1. That means here we have to use the slope formula m equal to y2 minus y1 by x2 minus x1 formula ಹಾಕೋಬೇಕು. ಇದರ ಸ್ಲೋಪ್ ಬೇಕು ಅಂದರೆ m equal to minus a divided by b. The slope of line 1 is given by minus a ಅಂದರೆ 3 ಇದೆ, b ಅಂದರೆ minus 4 ಇದೆ, equal to minus 1. ಸೊ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಈಗ ಇದನ್ನ ನಂಬರನ್ನು ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 3k minus 9, so divided by 4h plus 4 equal to minus 1. So cross multiply ಮಾಡ್ಕೊಳ್ಳಿ. Now 3k minus 9 equal to minus 4h minus 4. ಇಲ್ಲಿ ಯಾವ ಥರ ಇದೆನೋ ಅದೇ ಥರನೇ ಬರ್ಕೊಳ್ಳಿ. 4h ಪ್ಲಸ್ 3k, ಇದು ಪ್ಲಸ್ 4 ಮೈನಸ್ 5 ಆಯಿತು, ಈಕ್ವಲ್ ಟು 0. ಈಕ್ವೇಷನ್ 3 ನೋಡಿ, ಎಚ್ ಮತ್ತು ಕೆ ಅಲ್ಲಿ ಇನ್ನೊಂದು ಈಕ್ವೇಷನ್ ಬಂತು. ಈಗ ಈಕ್ವೇಷನ್ 2 ಮತ್ತು ಈಕ್ವೇಷನ್ 3 ಇವೆರಡನ್ನ ಸಾಲ್ವ್ ಮಾಡಿ ಎಚ್ ಮತ್ತು ಕೆ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಮಾಡೋಣ. ಸಾಲ್ವ್ ದ ಈಕ್ವೇಷನ್ಸ್ solve the equations 2 and 3. So equation 2 ಅಂದರೆ 3h minus 4k minus 16 equal to 0, 4h plus 3k minus 5 equal to 0. ಸೊ ಇವಾಗ ಇದನ್ನು ಅಳಿಸ್ಕೋಬೋದು ನೋಡಿ. ನಾನು ನೀವು ಸೈಮಲ್ಟೇನಿಯಸ್ ಈಕ್ವೇಷನನ್ನು ಹೇಗೆ ಸಾಲ್ವ್ ಮಾಡ್ತೀರೋ ಇಲ್ಲೂ ಅದೇ ಥರನೇ ಸಾಲ್ವ್ ಮಾಡಬೇಕು. ಎಕ್ಸ್ ವೈ ಈಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡ್ತಿದ್ರು ಇಲ್ಲೂ ಎಕ್ಸ್ ಮತ್ತು ವೈ ಬದಲು ನಮಗೆ ಎಚ್ ಮತ್ತು ಕೆ ಯಲ್ಲಿದೆ. ಯಾವುದಾದ್ರೂ ಒಂದು ಕೋಇಫಿಷಿಯನ್ಸನ್ನು ಸೇಮ್ ಮಾಡಿಕೊಂಡು ತಗೊಳ್ಳಿ. ಇದನ್ನು 4ಇಂದ ಮಲ್ಟಿಪ್ಲೈ ಮಾಡಿ, ಇದು 3ಇಂದ ಮಲ್ಟಿಪ್ಲೈ ಮಾಡಿ ತಗೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಹಿಯರ್. 4 3s are 12h minus 16k, 16 4s are 64 equal to 0. 4 3s are 12h plus 9k minus 15 equal to 0. ಸಬ್ಟ್ರಾಕ್ಟ್ ಮಾಡ್ಕೋಬೇಕು, ಸೈನ್ ಚೇಂಜ್ ಮಾಡಿ. ಪ್ಲಸ್ 12h ಮೈನಸ್ 12h ಮೈನಸ್ 25k, ಇದು ಸೈನ್ ಚೇಂಜ್ ಆಗುತ್ತೆ. ಸೊ ಮೈನಸ್ 64ಅಲ್ಲಿ ಪ್ಲಸ್ 15 ಅಂದರೆ ಮೈನಸ್ ಉಳಿಯುತ್ತೆ. ಸೊ ಅಲ್ಲಿಗೆ ನಾನು 14 ತೆಗೆದ್ರೆ ಯು ಟೇಕ್ 14 ತೆಗೆದ್ರೆ ಅಲ್ಲಿಗೆ 50 ಆಗುತ್ತೆ. ಇನ್ನು ಒಂದು ಕಡಿಮೆ ಮಾಡಿದ್ರೆ 50 ಅಂತಂದರೆ 49 equal to 0. So then we get so minus 49, so equal to 0. That is 25k minus 25k equal to 49. Therefore k equal to minus 49 divided by 25. ಡಿವೈಡ್ ಆಗಲ್ಲ, ಅದಕ್ಕೆ ಅದನ್ನು ಹಾಗೆ ಇಡಿ. ಸೊ ಈಗ ಯಾವುದಾದ್ರೂ ಒಂದು ಈಕ್ವೇಷನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್
in equation 3 we get, ನಮಗೆ ಆಲ್ರೆಡಿ ಈಗ ಕೆ ವ್ಯಾಲ್ಯೂ ಗೊತ್ತಾಗಿದೆ, ಎಚ್ ವ್ಯಾಲ್ಯೂ ಬೇಕು. ಸೊ 4h equal to 5 minus 3k ಅಂತ ಬರ್ದು ಹಾಕ್ಕೊಳ್ಳಿ. That is 5 minus 3 into k value minus 49 by 25. That is equal to 25 LCM. 25 into 5 ಅಂದರೆ 125 minus into minus plus. So ಎಷ್ಟಾಗತ್ತಿದು 4h ಇದೆ. So that is 9 3s are 27, 4 3s are 12 plus 2 ಅಂದರೆ 14. That is 4h equal to, ಇವೆರಡನ್ನ ಆ್ಯಡ್ ಮಾಡಿ 7 plus 5 12, 1, 4 plus 3 7, 2 divided by 25. ಇದು 4 ಅಲ್ಲಿ ಡಿವೈಡ್ ಆಗುತ್ತಾ ನೋಡಿ. ಸೊ 4 1s are 4, 4 8s are ಬರಲ್ಲ, 7 4s are 28 ಆಗುತ್ತೆ ಬರಲ್ಲ, 6 ಅಲ್ಲಿ ಬರುತ್ತೆ ನೋಡಿ. ಸೊ 4 6s are 24, 3 ಉಳಿಯುತ್ತೆ, 4 8s are 32, that is 68 by 25. So therefore h equal to 68 by 25. ಈಗ m coordinates ಅನ್ನ ಬರೆಯಿರಿ. Therefore m equal to h comma k, it is equal to h is 68 by 25 and the value of k is minus 49 by 25. So is the foot of the perpendicular, is the foot of the perpendicular. So that is the solution how to find the foot of the perpendicular which is drawn from the origin, from the given point to the given line. So that is the method to find the foot of the perpendicular. Now you take another example, that is question number, ಇದು ಬೇಗ ಆಗುತ್ತೆ, ಇದು ಅದನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 15, ಕ್ವಶನ್ ನಂಬರ್ 15 ಮಾಡೋಣ. The perpendicular from the origin to the line y equal to mx plus c meets it at the point minus 1, 2. Find the values of m and c. We have to find the values of m and c. ಸ್ವಲ್ಪ ಅದನ್ನ ಕ್ವಶನ್ ಅನ್ನ ಓದಿ ಫಿಗರ್ ಡ್ರಾ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. The perpendicular drawn from the origin to the line meets it at the point minus 1, 2. The perpendicular drawn from the origin to the line,
So y equal to mx plus c or mx minus y plus c equal to 0 meets it at the point minus 1 comma 2, then find the values of m and c. So here we have to find the values of m and c. So our kottiro data prakara nodi, the perpendicular drawn from the origin to the line y equal to mx plus c meets it at the point. So ಆ perpendicular line ಆ line ಅನ್ನ ಎಲ್ಲಿ ಮೀಟ್ ಮಾಡುತ್ತೆ minus 1 comma 2 ಇದೆ foot of the perpendicular. Then we have to find the values of m and c. So same ನಾವು ಹಿಂದೆ ಲೆಕ್ಕ ಮಾಡಿದ್ವಲ್ಲ ಅದೇ ತರನೇ ಇದಕ್ಕೂ ನಾವು ಅಪ್ಲೈ ಮಾಡಿಕೊಂಡು we can find the values of m and c. ನೋಡಿ ಈ ಪಾಯಿಂಟ್ ಈ ಲೈನಿನ ಮೇಲಿದೆ ಅಂದಾಗ x ಜಾಗಕ್ಕೆ -1 ಹಾಕಿ y ಜಾಗಕ್ಕೆ 2 ಹಾಕಿದ್ರೆ m ಮತ್ತೆ c ಅಲ್ಲಿ ಒಂದು ಈಕ್ವೇಶನ್ ಸಿಗುತ್ತೆ. ನಾವು ಈಗ ಇದರ ಸ್ಲೋಪ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಕ್ವಲ್ ಟು -1 ಅದನ್ನ ತಗೊಂಡು ಮಾಡಿದಾಗ ಮತ್ತೊಂದು ಬರುತ್ತೆ. ದೆನ್ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಯಬೇಕು. ಸೊ ಕ್ವಶನ್ ಬರ್ಕೊಂಡಿದ್ದೀರಲ್ಲ ಸೇಮ್ ಅದೇ ಪ್ರಕಾರನೇ ಮಾಡ್ಕೊಳ್ಳಿ. ಸೊಲ್ಯೂಷನ್ ಟೇಕ್ p equal to -1 comma 2 and y equal to mx plus c or mx minus y plus c equal to 0, equation 1. Since p lies on line 1, we have so minus m minus 2 plus c equal to 0 or m minus c plus 2 equal to 0. You take this as equation 2. ಈಗ ಇವೆರಡು ಪರ್ಪೆಂಡಿಕ್ಯುಲರ್ ಅಂತ ತಗೊಳ್ಳಿ. Since OP is perpendicular to line 1, we have slope of OP into slope of line 1 equal to -1. OP ನಡುವೆ ಸ್ಲೋಪ್ ಫಾರ್ಮುಲಾ y2 minus y1 2 minus 0 divided by so minus a by b ಅಂದ್ರೆ I think we get here m itself direct ಆಗಿ ತಗೋಬಹುದು. That is 2 divided by -1 ಅಂದ್ರೆ minus 2m equal to -1 implies m equal to plus 1 by 2. So m equal to ಎಷ್ಟು ಬಂತು plus 1 by 2 ಬರುತ್ತೆ. ಈಗ ಈಕ್ವೇಶನ್ 2ಗೆ m ವ್ಯಾಲ್ಯೂ ಹಾಕಿದ್ರೆ c ವ್ಯಾಲ್ಯೂ ಸಿಗುತ್ತೆ. Substituting in equation 2, so we get ಇಲ್ಲಿದೆ ನೋಡಿ, ನಮಗೆ ಬೇಕಾಗಿರೋದು c ವ್ಯಾಲ್ಯೂ. c ನ ಈ ಕಡೆಗೆ ತನ್ನಿ. c equal to m plus 2, that is m value 1 by 2 plus 2, that is equal to 1 plus 4 divided by 2. Therefore c equal to 5 divided by 2. So those are the values of m and c for the given data. ಯಾಕೆಂದ್ರೆ ಇದು ಈಕ್ವೇಶನ್ ಓರಲಿ ಬರ್ಕೋಬಹುದು. ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಕ್ವಲ್ ಟು -1 ಅಂತ ನಮಗೆ ಇದರಲ್ಲಿ ಡೈರೆಕ್ಟ್ ಆಗಿ m ವ್ಯಾಲ್ಯೂ ಸಿಗುತ್ತೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಮೆಥಡ್ ಟು ಫೈಂಡ್
that is the values of M and C. So we shall continue in the next class. So thank you students. So work seriously. ಸೊ ಇಲ್ಲಿ ಕಾನ್ಸೆಪ್ಟ್ಗಳು ಮರ್ತೋಗ್ತಾ ಇರುತ್ತೆ, ಅದಕ್ಕೆ ನೀವೇ ಅದನ್ನು ಯಾವಾಗ್ಲೂ ರಿವೈಸ್ ಮಾಡ್ತಾ ಇರಬೇಕು. ಸೊ ದೆನ್ ಇಟ್ ವಿಲ್ ಬಿಕಮ್ ಲಿಟಲ್ ಬಿಟ್ ಈಸಿ. ಕೊಟ್ಟಿರೋ ಡೇಟಾ ಆದಷ್ಟು ಫಿಗರಲ್ಲಿ ಹಾಕ್ಕೊಳ್ಳಿ, ಅವಾಗ ಈಸಿ ಅನಿಸುತ್ತೆ. ಹೌ ಟು ಡೂ ಅನ್ನೋದು ಮೆಮೊರಿಗೆ ಬರುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.